ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನಾದಂಥ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಮನಃಶಾಂತಿ. ಅನೇಕ ಜನರು ಮನಃಶಾಂತಿ ಇಲ್ಲದೆ, ನೆಮ್ಮದಿಲ್ಲದೆ, ಸಮಾಧಾನವಿಲ್ಲದೆ ಜೀವಿಸುತ್ತಿದ್ದಾರೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಮನಃಶಾಂತಿ ಇಲ್ಲದೆ, ನೆಮ್ಮದಿಲ್ಲದೆ ನೀವು ಜೀವನ ಮಾಡುತ್ತಿದ್ದೀರೋ, ಈ ವಿಡಿಯೋವನ್ನು ಪೂರ್ತಿ ನೋಡಿ ದೇವರ ಜೀವಳ ವಾಕ್ಯವನ್ನು ಗಮನಿಸಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು ದೇವರು ಅನುಗ್ರಹಿಸಿಕೊಡಲು ಶಕ್ತನಾಗಿದ್ದಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾ ಲೋಕವನ್ನೇ ಜಯಿಸಿದ್ದೇನೆ ಎಂದು ಹೇಳಿದನೆಂಬುದಾಗಿ ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳಿರಿ. ಹಾಗಾದರೆ ಲೋಕದಲ್ಲಿ ಮನಃಶಾಂತಿ ಸಿಕ್ಕುವುದಿಲ್ಲ. ಮನಃಶಾಂತಿಯನ್ನು ಯಾವ ವ್ಯಕ್ತಿ ಕೊಡಲು ಸಾಧ್ಯವಿಲ್ಲ. ಯಾವುದರಿಂದಲೂ ಮನಃಶಾಂತಿ ಸಿಕ್ಕುವುದಿಲ್ಲ. ಅನೇಕ ಜನರಿಗೆ ಅವರಿಗೆ ಏನೇನು ಬೇಕೋ ಅವೆಲ್ಲವೂ ಇರ್ತದೆ. ಅವ್ರಿಗೆ ಹಣ ಇರ್ತದೆ, ಆಸ್ತಿ ಇರ್ತದೆ, ಎಲ್ಲವೂ ಇರ್ತದೆ. ಅವರು ನನಗೆ ಹೇಳುವುದುಂಟು, ನನಗೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈ ನೆಮ್ಮದಿಯನ್ನು ಕೊಡುವ ದೇವರು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳಿರಿ. ಆ ಯೇಸು ಕ್ರಿಸ್ತನನ್ನು ನಂಬುವಾಗ, ಆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ, ಆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಃಶಾಂತಿಯನ್ನು, ನೆಮ್ಮದಿಯನ್ನು, ಸಮಾಧಾನವನ್ನು, ಆನಂದವನ್ನು ನಿಮಗೆ ಆತನು ಅನುಗ್ರಹಿಸಿ ಕೊಡುತ್ತಾನೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ ಎಂದು ಹೇಳಿದನು. ಲೋಕದಲ್ಲಿ ಸಂಕಟ ಇದೆ, ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನವಿಲ್ಲ. ಒಂದು ವೇಳೆ ಕ್ಷಣಿಕವಾದಂಥ ಸಮಾಧಾನ ಸಿಕ್ಕಬಹುದು, ನಿರಂತರವಾದಂಥ ಸಮಾಧಾನ, ಶಾಶ್ವತವಾದಂಥ ಮನಃಶಾಂತಿ ಲೋಕದಲ್ಲಿ ಸಿಕ್ಕುವುದಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಹುಡುಕುವಾಗ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ನಂಬಿಕೆಟ್ಟು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮಗೆ ಮನಃಶಾಂತಿಯನ್ನು ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಆ ಶಾಂತಿ ಎಲ್ಲಿದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಶಾಂತಿ. ಹಾಗಾದರೆ ಮನಃಶಾಂತಿ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನಲ್ಲಿರುವಂಥ ಮನಃಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಗಾದರೆ ಮನಃಶಾಂತಿಯ ಮೂಲ, ಮನಃಶಾಂತಿಯನ್ನು ಕೊಡುವ ದೇವರು, ನೆಮ್ಮದಿಯನ್ನು ಕೊಡುವ ದೇವರು, ಆನಂದವನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದರೆ ಮನಃಶಾಂತಿಯನ್ನು ಕೊಡುವಂಥ ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಳ್ಳಬೇಕು. ಅನೇಕ ಜನರು ನನಗೆ ಹೇಳುವುದುಂಟು, ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನನ್ನ ಕುಟುಂಬದಲ್ಲಿ ಇದುವರೆಗೂ ನೆಮ್ಮದಿ, ಮನಃಶಾಂತಿ ಇಲ್ಲವೇ ಇಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಎಷ್ಟೋ ಜನರು ನನಗೆ ಹೇಳುವುದುಂಟು. ಕರ್ತನಲ್ಲಿ ಪ್ರಿಯರಾದವರೇ, ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಮನಃಶಾಂತಿ ಎಲ್ಲಿ ಹುಡುಕಿದರೂ ಸಿಕ್ಕುವುದಿಲ್ಲ. ಅದರ ಮನಃಶಾಂತಿಯನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಪರಿಪೂರ್ಣವಾದಂಥ ಮನಃಶಾಂತಿಯನ್ನು,
ಪರಿಪೂರ್ಣವಾದ ನೆಮ್ಮದಿಯನ್ನು ಮಾತ್ರವಲ್ಲದೆ ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ನಿತ್ಯ ಜೀವನ, ರಕ್ಷಣೆಯನ್ನು ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡ್ರಿ, ಯೇಸು ಸ್ವಾಮಿಯಲ್ಲಿರುವಂಥ ಆನಂದವನ್ನು ನಾವು ಹೊಂದಿಕೊಂಡಿದ್ದೇವೆ. ನಾವು ಹೊಂದಿಕೊಂಡಂಥ ಆನಂದವನ್ನು, ಸಂತೋಷವನ್ನು, ಮನಃಶಾಂತಿಯನ್ನು, ರಕ್ಷಣೆಯನ್ನು, ನೆಮ್ಮದಿಯನ್ನು ನಿಮಗೆ ನಾವು ಸಾರುತ್ತಿದ್ದೇವೆ. ಯಾಕಂದರೆ ಅದನ್ನು ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆನಂದ ಪರಿಪೂರ್ಣವಾಗಬೇಕಂತೆ ಅಂದರೆ ಯೇಸು ಸ್ವಾಮಿಯಲ್ಲಿರುವಂಥ ಆನಂದವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ನಾವು ಹೊಂದಿಕೊಂಡು ಅನೇಕ ಜನರಿಗೆ ತಿಳಿಸುವಾಗ ಅನೇಕ ಜನರು ಯೇಸು ಸ್ವಾಮಿಯಲ್ಲಿರುವಂಥ ಮನಃಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ರಕ್ಷಣೆಯನ್ನು ಹೊಂದಿಕೊಂಡಾಗ ಅದು ಪರಿಪೂರ್ಣವಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಮಗೆ ಕೊಟ್ಟಿರುವಂಥ ಮನಃಶಾಂತಿಯನ್ನು, ನೆಮ್ಮದಿಯನ್ನು, ರಕ್ಷಣೆಯನ್ನು, ಆನಂದವನ್ನು ನಿಮಗೆ ನಾವು ತಿಳಿಸ್ತಾ ಇದ್ದೇವೆ. ಈ ವಿಡಿಯೋ ಮೂಲಕವಾಗಿ ನಿಮಗೆ ಮನಃಶಾಂತಿಯನ್ನು ದೇವರು ಕೊಡಲಿ ಎಂಬುದಾಗಿ ಈ ವಿಡಿಯೋ ಮೂಲಕವಾಗಿ ನಿಮ್ಮೊಟ್ಟಿಗೆ ನಾವು ಮಾತನಾಡ್ತಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷವಿಲ್ಲದೆ ಈ ನೆಮ್ಮದಿ ಎಲ್ಲಿ ಸಿಕ್ಕುತ್ತದೆ ಎಂಬುದಾಗಿ ಹುಡುಕುತ್ತಿದ್ದೀರೋ, ಯೇಸು ಕ್ರಿಸ್ತನಲ್ಲಿ ಹುಡುಕಿರಿ, ನಿಮಗೆ ಸಿಕ್ಕುತ್ತದೆ. ಯೇಸು ಕ್ರಿಸ್ತಲ್ಲಿ ನಂಬಿಕೆ ಇಟ್ಟು ಮನಃಶಾಂತಿಯನ್ನು ಕೊಡುವ ದೇವರೇ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡಿ, ನನ್ನನ್ನು ಮನ್ನಿಸಿ, ನಿನ್ನ ಚಿತ್ತಂತೆ ರೂಪಿಸಿ, ಏಸಪ್ಪ ನಿನ್ನಲ್ಲಿರುವಂಥ ಮನಃಶಾಂತಿಯನ್ನು ನನಗೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ನೋಡ್ರಿ, ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ಮನಃಶಾಂತಿ, ನೆಮ್ಮದಿ, ಆನಂದ ಸಿಕ್ಕುತ್ತದೆ. ಹಾಗಾದರೆ ನಿಮ್ಮ ಜೀವಿತ ಕಾಲವಲ್ಲ ಮನನೆಮ್ಮದಿಯನ್ನು, ಮನಃಶಾಂತಿಯನ್ನು, ಆನಂದವನ್ನು ನೀವು ಅನುಭವಿಸಬೇಕಾದ್ರೆ ಆನಂದವನ್ನು ಕೊಡುವ ದೇವರಾದ ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಳ್ಳಬೇಕು. ಆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧಿ ಮಾಡಿ ನಿಮಗೆ ಮನ ನೆಮ್ಮದಿಯನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ನಮಗೆ, ನಿಮಗೆ ನೆಮ್ಮದಿಯನ್ನು ಕೊಡಲು, ಮನಃಶಾಂತಿಯನ್ನು ಕೊಡಲು, ಪಾಪಗಳಿಂದ ಬಿಡಿಸಿ ನಿತ್ಯ ಜೀವನ, ರಕ್ಷಣೆಯನ್ನು ಕೊಡಲು 2000 ವರ್ಷಗಳಿಂದ ಪರಲೋಕದಲ್ಲಿದ್ದಂಥ ಮಹೋನ್ನತ ದೇವರು ನರ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು 33 ವರ್ಷಗಳ ಕಾಲ ನರ ಮನುಷ್ಯನಾಗಿ ಜೀವಿಸಿ ಕೊನೆಗೆ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಆತನು ಸತ್ತು 3 ದಿವಸ ಎದ್ದು ಬಂದು ಮನಃಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು, ಸಂತೋಷವನ್ನು, ನಿತ್ಯ ಜೀವನ, ರಕ್ಷಣೆಯನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಯೇಸುವನ ನಂಬಿ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಮನಃಶಾಂತಿಯನ್ನು ಕೊಡುವ ದೇವರೇ, ಆನಂದವನ್ನು ಕೊಡುವ ದೇವರೇ, ಪರಿಪೂರ್ಣವಾದಂಥ ಆನಂದವನ್ನು, ಸಂತೋಷವನ್ನು ಕೊಡುವ ದೇವರೇ, ನಾನು ನಿನ್ನನ್ನು ನಂಬುತ್ತೇನೆ, ನಿನ್ನನ್ನು ಅಂಗೀಕರಿಸಿಕೊಳ್ಳುತ್ತೇನೆ, ನಿನ್ನ ವಾಕ್ಯದಲ್ಲಿ ನಾನು ಭರವಸೆ ಇಡುತ್ತೇನೆ, ನಿನ್ನ ವಾಕ್ಯದಂತೆ ನಾನು ಜೀವಿಸುತ್ತೇನೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಪರಿಪೂರ್ಣವಾದ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು, ಆನಂದವನ್ನು, ಸಂತೋಷವನ್ನು,
ನಿತ್ಯ ಜೀವನ ರಕ್ಷಣೆಯನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಈ ಶಾಶ್ವತವಾದ ಭಾಗ್ಯವೇ ಪರಲೋಕ ರಾಜ್ಯ, ನಿತ್ಯ ಜೀವ, ರಕ್ಷಣೆ. ಆ ರಕ್ಷಣೆಯನ್ನು, ಆ ಶಾಶ್ವತವಾದ ಭಾಗ್ಯವನ್ನು ಯೇಸು ಕ್ರಿಸ್ತನು ನಿಮಗೆ ಕೊಡಲು ಸಿದ್ಧನಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ, ಅನೇಕ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ ನೀವಿದ್ದೀರೋ, ಯೇಸುವನ ನಂಬಿ, ಯೇಸುವಿನ ವಾಕ್ಯದಲ್ಲಿ ಭರವಸವಿಟ್ಟು, ದೇವರೇ ನನಗೆ ಮನಃಶಾಂತಿಯನ್ನು, ನೆಮ್ಮದಿಯನ್ನು, ರಕ್ಷಣೆಯನ್ನು, ಆನಂದವನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ಈ ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು, ಸಕಲವನ್ನು ಉಂಟು ಮಾಡಿದ ಮಹೋನ್ನತ ದೇವರು ನಿಮಗೆ ಮನಃಶಾಂತಿಯನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡಲು ಶಕ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಮನ ನೆಮ್ಮದಿ ಇಲ್ಲವೋ, ಮನಃಶಾಂತಿ ಇಲ್ಲವೋ, ಕುಟುಂಬದಲ್ಲಿ ಸಂತೋಷವಿಲ್ಲದೆ ಜೀವನ ಮಾಡ್ತಿದ್ದೀರೋ, ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅವುಗಳಿಂದ ಬಿಡುಗಡೆ ಕೊಟ್ಟು ನಿಮಗೆ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು ಈಗ ದೇವರು ಕೊಡಲು ಶಕ್ತನಾಗಿದ್ದಾನೆ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಇಂದು ನಾವು ಏಸಪ್ಪ ನಿನ್ನಲ್ಲಿರುವಂಥ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು, ಆನಂದವನ್ನು, ಸಂತೋಷವನ್ನು ನೀವು ಅನುಗ್ರಹಿಸಿ ಕೊಡುವ ದೇವರು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನಂಬಿ ನನ್ನೊಟ್ಟಿಗೆ ಸೇರಿ, ಏಸಪ್ಪ ನನ್ನ ಜೀವಿತದಲ್ಲಿ ಮನಃಶಾಂತಿ ಇಲ್ಲ, ಮನ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಸಂತೋಷವಿಲ್ಲದೆ ನಾವು ಜೀವನ ಮಾಡುತ್ತಿದ್ದೇವೆ, ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ಗೊಂದಲಗಳಿಂದ ಬಿಡುಗಡೆ ಕೊಟ್ಟು, ನಮ್ಮ ಕುಟುಂಬದಲ್ಲಿ ಮನಃಶಾಂತಿಯನ್ನು, ನೆಮ್ಮದಿಯನ್ನು ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಏಸಪ್ಪ ನಿನ್ನಲ್ಲಿರುವಂಥ ಪರಿಪೂರ್ಣವಂಥ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು, ಸಂತೋಷವನ್ನು, ಸಮಾಧಾನವನ್ನು ಅವ್ರಿಗೆ ಅನುಗ್ರಹಿಸಿಕೊಡ್ರಿ. ಈಗಲೇ ಮನಃಶಾಂತಿಯನ್ನು ಅವ್ರಿಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ನೀವು ಹೇಳಿದಿರಿ, ಭೂಲೋಕದಲ್ಲಿ ನನ್ನ ಹೆಸರಲ್ಲಿ ಏನನ್ನು ಬೇಡಿಕೊಳ್ತೀರಿ ಅವೆಲ್ಲ ಓದಿಕೊಳ್ತೀರಿ ಎಂಬುದಾಗಿ ನನ್ನೊಟ್ಟಿಗೆ ಸೇರಿ ಎಷ್ಟು ಜನರು ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಈಗಲೇ ಮನಃಶಾಂತಿಯನ್ನು, ಮನ ನೆಮ್ಮದಿಯನ್ನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಡ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಈ ಜೀವವುಳ್ಳ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಅದು ನಮಗೆ ತಿಳಿಯಪಡಿಸಿರಿ. ಈ ಜೀವವುಳ್ಳ ವಾಕ್ಯವನ್ನು ಅನೇಕ ಜನರಿಗೆ ತಿಳಿಸಿರಿ. ಇದರ ಮೂಲಕ ದೇವರ ಘನವುಳ್ಳ ನಾಮ ಮಹಿಮೆ ಆಗಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.